ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ಸರ್ಕಾರದವರು ಬಿಡುಗಡೆ ಮಾಡಿದೀವಿ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ನ ಕೊಟ್ರು. ಇದಾದ ನಂತರ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಾವುಗಳು ಸಹ ಡಿಸ್ಕಷನ್ ಮಾಡಿದೀವಿ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದನ್ನೇ ನಿಮ್ಗೆ ನಾನು ವಿತ್ ಪ್ರೂಫ್ ತೋರಿಸಿದೀನಿ. ಹಣ ರಿಲೀಸ್ ಆಗಿದೆ. ಸ್ಪೆಷಲಿ 19ನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ಆಲ್ರೆಡಿ ಹಣನ ಕೊಟ್ಟಿದೀವಿ, ರಿಲೀಸ್ ಮಾಡಿದೀವಿ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿರೋದನ್ನ ನಿಮ್ಗೆ ಲೈವ್ ಪ್ರೂಫ್ ಅಲ್ಲಿ ನಾನು ತೋರಿಸ್ಬಿಟ್ಟೆ. ಇದಾಗ ವಿಡಿಯೋನ ಬಿಟ್ಟ ಮೇಲೂ ಸಹ ಇನ್ನೂ ಒಂದಷ್ಟು ಜನ ಮೈಸೂರಿಂದ ಬಂದಿಲ್ಲ, ಚಾಮರಾಜನಗರ ಬಂದಿಲ್ಲ, ಬೆಂಗಳೂರು ರೂರಲ್ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾನೆ ಇದ್ದೀರಾ ಅಲ್ವಾ. ಅರ್ಥ ಆಗುತ್ತೆ. ಯಾಕಂದ್ರೆ ಈಗ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮಾತ್ರ ಹಣ ಬಂದ್ಬಿಟ್ರೆ ನಮ್ಮ ಜಿಲ್ಲೆಗಳಿಗೆ ಹಣ ಯಾವಾಗ ಬರುತ್ತೆ ಅನ್ನೋದು ಎಲ್ಲರಿಗೂ ಕ್ವಶನ್ ಮಾರ್ಕ್ ಎಂಡ್ ಆಫ್ ದ ಡೇ ಇದ್ದೇ ಇರುತ್ತಲ್ವಾ. ಅದೇ ರೀತಿ ಎಲ್ಲರೂ ಸಹ ಗೊಂದಲದಲ್ಲಿ ಇದ್ದಾರೆ. ಈ ಗೊಂದಲನ ಬಗೆಹರಿಸಬೇಕು ಅಂದ್ರೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದಷ್ಟು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನ್ ಈ ಸ್ಟೇಟ್ಮೆಂಟ್ ಅಂತ ಅಂದ್ರೆ, ಈ ಗೃಹಲಕ್ಷ್ಮಿ ಹಣ ಏನು ಯುಗಾದಿ ಹಬ್ಬಕ್ಕೆ ಮತ್ತೆ ರಂಜಾನ್ ಹಬ್ಬಕ್ಕೆ ಆಲ್ರೆಡಿ ಬಿಟ್ಟಾಯ್ತು, ಹಾಗೆ ಹೀಗೆ ಅಂತ ಹೇಳಿ ಮೀಡಿಯಾಗಳ ಮುಂದೆ ಸ್ಟೇಟ್ಮೆಂಟ್ ಕೊಟ್ರು. ಈ ಒಂದು ಪ್ರೋಸೆಸ್ ಏನಿದೆಯಲ್ಲ ಶುರುವಾಗಿ ಆಲ್ರೆಡಿ ತುಂಬಾ ದಿನ ಆಗಿದೆ. ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಬರಬೇಕು ಅಂತ ಹೇಳಿದ್ರೆ ಕಾಲಾವಕಾಶ ಖಂಡಿತ ತಗೊಳುತ್ತೆ. ಇನ್ನ ನಿಮ್ಗೆ ಏಪ್ರಿಲ್ 10ನೇ ತಾರೀಕಿನ ಒಳಗೂ ನಿಮಗೆ ಈ ಒಂದು ಹಣ ಹಂಚಿಕೆ ಪ್ರೋಸೆಸ್ ನಡೀತಾ ಇದೆ, ನಿಂತೋಗಿಲ್ಲ. ಇದನ್ನ ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಣ ಬಿಡುಗಡೆ ಆಲ್ರೆಡಿ ಆಗಿದೆ. ಎಲ್ಲರ ಖಾತೆಗೂ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಗಿರುವಂತ ಒಂದು ಸರ್ಟನ್ ರೂಲ್ಸ್, ಸರ್ಟನ್ ಟೈಮ್ ಅನ್ನೋದಿರುತ್ತೆ. ಈ ಹಣ ಏಪ್ರಿಲ್ 10ನೇ ತಾರೀಕಿನ ಒಳಗೂ ಸಹ ಎಲ್ಲಾ ಕಡೆಗೂ ಬಿಡುಗಡೆ ಮಾಡ್ಕೊಂತ ಬರ್ತಾ ಇದ್ದಾರೆ. ಪ್ರೋಸೆಸ್ ಅಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಥವಾ ಪ್ರೋಸೆಸ್ ನಿಂತು ಹೋಗೋದಿಲ್ಲ. ಬರುತ್ತೆ ಹಣ. ಏಪ್ರಿಲ್ 10ನೇ ತಾರೀಕಿನ ಒಳಗೆ ನಿಮಗೆ ಈ ಹಣ ಏನಿದೆ ಇದು ಬರುತ್ತೆ. ನೀವು ಕ್ಯಾನ್ಸಲೇಷನ್ ಆಗುತ್ತೆ, ನಮ್ಗೆ ಹಣ ಬರೋದಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೋಬೇಡಿ. ಇವತ್ತು ಪಕ್ಕದ ಮನೆಯವ್ರಿಗೆ ಬಂದಿರುತ್ತೆ, ನಾಳೆ ಇನ್ನೊಬ್ರು ಮನೆಯವ್ರಿಗೂ ಬರುತ್ತೆ. ಸೊ 10ನೇ ತಾರೀಕುವರೆಗೂ ಇದಕ್ಕೆ ಕಾಲಾವಕಾಶನ ಕೇಳಿದರೆ 19ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅದು ನಿಮಗೆ 10ನೇ ತಾರೀಕಿನ ಒಳಗಡೆ ಕ್ಲಿಯರೆನ್ಸ್ ಸಿಗುತ್ತೆ. 20ನೇ ಕಂತಿನ ಹಣ ನಿಮಗೆ ಇನ್ನ 2 ವಾರ ಬಿಟ್ಟು ಬರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಓಕೆನಾ. ಈಗ 18, 19 ಏನಿದೆ ಈ 10ನೇ ತಾರೀಕಿನ ಒಳಗೆ ನಿಮ್ಗೆ ಕ್ಲಿಯರೆನ್ಸ್ ಸಿಗುತ್ತೆ. ಈ ಪ್ರೋಸೆಸ್ ಶುರುವಾಗಿದೆ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಪ್ರೋಸೆಸ್ ಆನ್ ಅಲ್ಲಿ ಇರುತ್ತೆ. ಇನ್ನೊಂದು ಗಮನಿಸ್ಕೊಳ್ಳಿ, ಇನ್ನ ಯಾವ್ದು ರಜಾ ಇಲ್ಲ ನಮ್ಗಳಿಗೆ, ಓಕೆನಾ. ರಜಾ ಇಲ್ದಿರೋ ಕಾರಣ ನಮ್ಗೆ ಬೇಗ ಆಗತ್ತೆ. ಈ ಗವರ್ಮೆಂಟ್ ಹಾಲಿಡೇಸ್ ಎಲ್ಲ ಬಂದ್ಬಿಟ್ರೆ ಬ್ಯಾಂಕ್ ಅವ್ರಿಗೂ ತೊಂದ್ರೆ, ಎಲ್ಲಾ ಇಲಾಖೆಗಳಿಗೂ ರಜಾ, ಎಲ್ಲರೂ ರಜಾ, ಎಲ್ಲ ಮಂಚ್ರೆ ಅಲ್ವಾ ಜೊತೆಗೆ. ಸೊ ಎಲ್ಲರಿಗೂ ರಜಾ ಇದ್ದಿದ್ ಕಾರಣ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು. ಬಟ್ ಇವಾಗ ತಲೆ ಕೆಡ್ಸ್ಕೋಬೇಡಿ. ಯಾವ ಯಾವ ಜಿಲ್ಲೆಗೆ ಇನ್ನೂ ಸಹ 18, 19ನೇ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ದಯವಿಟ್ಟು. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು, ಇವತ್ತು ಈ ಜಿಲ್ಲೆಗೆ ಬಂದಿದೆ, ನಾಳೆ ಆ ಜಿಲ್ಲೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಸಹ ಒಂದು ಕನ್ಫರ್ಮೇಶನ್ ಬೇಕಾಗತ್ತಲ್ವಾ. ಹಾಗಾಗಿ ಹಣ ಬಂದಿಲ್ಲ ಅಂತ ತಲೆ ಕೆಡ್ಸ್ಕೊತಾ ಇರೋರು ತಲೆ ಕೆಡ್ಸ್ಕೋಬೇಡಿ. ಹಣ ಖಂಡಿತವಾಗ್ಲೂ 10ನೇ ತಾರೀಕಿನ ಒಳಗೆ ಖಂಡಿತ ಬರುತ್ತೆ. ಸೊ ಗೃಹಲಕ್ಷ್ಮಿದು ಯಾವುದೇ ರೀತಿ ಅಪ್ಡೇಟ್ಸ್ ಗಳು ಬಂದಲ್ಲಿ ನಾನು ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದ್ರೆ ಸಿಂಗಲ್ ಅಪ್ಡೇಟ್ಸ್ ನಿಮಗೆ ನಾ ವಿಡಿಯೋ ಮಾಡಿ ತಿಳಿಸೋದ್ರಿಂದ ನಿಮ್ಗೆ ಓಕೆ ಕಾನ್ಫಿಡೆನ್ಸ್ ಬರುತ್ತೆ, ಓ ಹಣ ಬರುತ್ತೆ, ನಂಬಿಕೆ ಇದೆ ಅನ್ನೋದು ನಿಮ್ಗೂ ಕೂಡ ಬರಬೇಕು. ಸೊ ಇದು ಗೃಹಲಕ್ಷ್ಮಿಯ 19ನೇ ಕಂತಿನ ಹಣದ ಬಗ್ಗೆ ಒಂದು ಮಹತ್ವದ ಒಂದು ನ್ಯೂಸ್ ಆಗಿತ್ತು. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಶೇರ್ ಮಾಡಿ. ಜೊತೆಗೆ ಇದೇ ತರ ವಿಡಿಯೋಸ್ಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.